ಪ್ರಮುಖವಾಗಿ ನೋಡಿ ಒಂದು ಕಡೆ ಸದ್ಯದ ಮಟ್ಟಿಗೆ ವಿದ್ಯಾರ್ಥಿ ಜೀವನದ ಈ ಟರ್ನಿಂಗ್ ಪಾಯಿಂಟ್ ಎಸ್ಎಸ್ಎಲ್ಸಿ. ಈ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಇವತ್ತು ಪ್ರಕಟವಾಗಿದೆ. ಇವತ್ತಿನ ದಿನಕ್ಕೋಸ್ಕರ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳು ಎದುರು ನೋಡ್ತಾ ಇದ್ರು. ಇತಿಹಾಸದಲ್ಲೇ ಮೊದಲ ಬಾರಿಗೆ 94.10% ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. 7 ವಿದ್ಯಾರ್ಥಿಗಳಿಗೆ 625ಕ್ಕೆ 625 ಅಂಕಗಳು ಲಭಿಸಿವೆ. 21 ವಿದ್ಯಾರ್ಥಿಗಳಿಗೆ 625ಕ್ಕೆ 624 ಅಂಕಗಳು ಲಭಿಸಿರುವಂತದ್ದು. ಪ್ರಮುಖವಾಗಿ ಎಸ್ಎಸ್ಎಲ್ಸಿ ಈ ಒಂದು ಪರೀಕ್ಷೆಗೆ ತಯಾರಿಯನ್ನ ಮಾಡ್ಕೊಂಡಿರ್ತಾರೆ ವಿದ್ಯಾರ್ಥಿಗಳು. ಇಲ್ಲ ಪೈಪೋಟಿಯ ವಿಚಾರವಾಗಿ ಎಲ್ಲೋ ಒಂದು ಕಡೆ ನೋಡೋದಾದ್ರೆ ಈ ಬಾರಿಯ ಪರೀಕ್ಷಾ ಫಲಿತಾಂಶದಲ್ಲಿ ದಾಖಲೆಯನ್ನ ಬರೆದಿದೆ, ಇತಿಹಾಸವನ್ನ ಬರೆಯಲಾಗಿದೆ. ಒಂದ್ ಕಡೆ ಗಮನಿಸ್ತಾ ಇರಬಹುದು ನೀವು ದೃಶ್ಯದಲ್ಲಿ, ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಉತ್ತಮ ಅಂಕವನ್ನ ಪಡೆದಿರುವಂತಹ ಹಿನ್ನೆಲೆಯಲ್ಲಿ ಪೋಷಕರು ಕೂಡ ಬಹಳ ಸಂಭ್ರಮದಿಂದ ತಮ್ಮ ಮಕ್ಕಳಿಗೆ ಸಿಹಿ ತಿನ್ನಿಸಿ ಸಂಭ್ರಮಿಸ್ತಾ ಇರುವಂತದ್ದು, ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಕ್ಷಣ ಅನ್ನುವಂಥದ್ದು ಪೋಷಕರಿಗೂ ಕೂಡ ಬಹಳ ಅತ್ಯಮೂಲ್ಯ ಆಗಿರುತ್ತೆ. ಉತ್ತಮ ಅಂಕವನ್ನ ಪಡಿಬೇಕು, ತನ್ನ ಮುಂದಿನ ಭವಿಷ್ಯದ ವಿಚಾರವಾಗಿ ಆಲೋಚನೆಯನ್ನ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ರಾಯಚೂರಿನಲ್ಲಿ ಗಮನಿಸ್ತಾ ಇರಬಹುದು ಟಾಪರ್ ಈ ಬಾಲಕ. ಸೊ ಪ್ರಮುಖವಾಗಿ ಮನೆಯಲ್ಲಿ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ, ಸಿಹಿ ಹಂಚಿ, ಮತ್ತೊಂದು ಕಡೆ ಸಿಹಿಯನ್ನ ತಿನ್ನಿಸಿ, ಇನ್ನೊಂದು ಕಡೆ ಆ ಬಾಲಕನಿಗೆ ಪ್ರೋತ್ಸಾಹವನ್ನ ಕೂಡ ಮಾಡ್ತಾ ಇರುವಂತದ್ದು. ಪೋಷಕರಿಗಂತೂ ಈ ಕ್ಷಣ ಬಹಳ ಸಂತೋಷದಿಂದ ಕೂಡಿರುತ್ತೆ. ಸದ್ಯದ ಮಟ್ಟಿಗೆ ಗಮನಿಸೋದೇನಪ್ಪಾ ಅಂತಂದ್ರೆ 7 ವಿದ್ಯಾರ್ಥಿಗಳಿಗೆ 625ಕ್ಕೆ 625 ಅಂಕ ಬಂದಿದೆ. ಇದು ದಾಖಲೆಯ ಅಂಕ ಕೂಡ. ಯಾಕಂದ್ರೆ ಪ್ರತಿ ವರ್ಷ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶವನ್ನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಎದುರು ನೋಡ್ತಾ ಇರ್ತಾರೆ. ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ದಾಖಲೆಯನ್ನ ಬರೆದಿದೆ ಇತಿಹಾಸದಲ್ಲಿ. ಸೊ ಪ್ರಮುಖವಾಗಿ 94.10% ವಿದ್ಯಾರ್ಥಿಗಳು ತೇರ್ಗಡೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಒಂದು ಕಡೆ ಪೋಷಕರಲ್ಲೂ ಕೂಡ ಬಹಳ ಖುಷಿಯಾಗಿದೆ. ನಮ್ಮ ಪ್ರತಿನಿಧಿ ಕೂಡ ಟಾಪರ್ಸ್ಗಳ ಜೊತೆ ಮಾತನಾಡಿದ್ದಾರೆ. ಯಾಕಂದ್ರೆ ಅವರ ಈ ಒಂದು ಮಾತು ಬಹಳ ಮುಖ್ಯವಾಗಿರುತ್ತೆ, ಯಾವ ರೀತಿಯಾಗಿ ಕಷ್ಟಪಟ್ಟಿದ್ದಾರೆ ಅಂತ. ಸೊ ನೋಡೋಣ ಬನ್ನಿ. ಅದಕ್ಕೆ 625 ತಗೊಂಡಂತಹ ಧನುಷ್ ಸುಧೀರ್ ಮೈಸೂರವರು ಇದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಹೇಗನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ನನಗೆ ಪಟ್ಟಿದ್ದು ಪರಿಶ್ರಮಕ್ಕೆ ಸರಿಯಾಗಿ ರಿಸಲ್ಟ್ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ನಿರೀಕ್ಷೆ ಇತ್ತ? ನಾನು 625 ಇತ್ತು. ಯಾವ ಥರ ಸ್ಟಡೀಸ್ ಎಲ್ಲ ಇತ್ತು ಅಂತ? ಹೆಚ್ಚು ಸ್ಟಡಿ ಮಾಡಿರಲಿಲ್ಲ, ಆದರೆ ನಾನು ಕ್ವಾಲಿಟಿ ಮಾಡಿದ್ದು ಸ್ಟಡಿ ಅದು ಚೆನ್ನಾಗಿ ಮಾಡಿದ್ದೆ. ಕ್ವಾಲಿಟಿ ಸ್ಟಡಿ ಇತ್ತು. ಟೈಮ್ ಹೆಚ್ಚಿಲ್ಲದೆ ಇದ್ರೂ ಓದೋವಾಗ ಸರಿಯಾಗಿ ಓದಿದ್ದೆ. ಮತ್ತು ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ರ ನೀವು? ಹೆಚ್ಚಿಗಾದರೆ 2 ಗಂಟೆ ಅಷ್ಟೇ. ಯಾವುದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರಾ? ಹೇಗೆ ಪ್ಲ್ಯಾನ್ ಮಾಡ್ಕೊಂಡ್ರಾ? ಅಂದರೆ ತಿಂಗಳ ಗಂಟೆಯಿಂದ ಪ್ಲ್ಯಾನ್ ಮಾಡ್ಕೊಂಡ್ರಾ ಅಥವಾ ಯಾವ ರೀತಿ ಇತ್ತು ನಿಮ್ಮ ಎಕ್ಸಾಮಿನೇಷನ್ ಪ್ಲ್ಯಾನಿಂಗ್? ಲಾಸ್ಟ್ 1 to 2 months ತುಂಬ ಕಷ್ಟಪಟ್ಟಿದ್ದೀನಿ. ಆವಾಗಲೂ ಹೆಚ್ಚು ಸ್ಟಡಿ ಇಲ್ಲದೆ ಇದ್ರೂ ಓದಿದ್ದು ಟೈಮ್ ಅಷ್ಟು ನೀಟಾಗಿ ಓದಿದ್ದೆ ಕಾನ್ಸಂಟ್ರೇಷನಿಂದ. ಅದರಿಂದ ತುಂಬ ಹೆಲ್ಪ್ ಆಯಿತು. ಈ ಥರ್ಡ್ ಲ್ಯಾಂಗ್ವೇಜ್ ಗ್ರೇಡ್ ವಿಚಾರವಾಗಿ ಏನಾದರೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತಾ, ಆತಂಕ ಇತ್ತಾ? ಹೌದು, ಸ್ವಲ್ಪ ಇತ್ತು. ಅಷ್ಟು ಸೀರಿಯಸ್ ಆಗಿ ಓದಿರಲಿಲ್ಲ, ಬಟ್ ಪೇಪರ್ ಈಸಿ ಇದ್ದಿದ್ದರಿಂದ ಚೆನ್ನಾಗಿ ಬರೆದಿದ್ದೀನಿ. ಅದರಲ್ಲೂ 100 ಬಂದಿದೆ. ಸೊ ಪರವಾಗಿಲ್ಲ. ಆದ್ರೂ ಅದರಿಂದ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ. ಏನು ಕನಸು ಹೊತ್ತಿದ್ದೀರಾ? ಮುಂದೆ ಏನು ಮಾಡಬೇಕು? ಇಂಜಿನಿಯರಿಂಗ್ ಮಾಡಬೇಕು ಅಂತ. ಇಂಜಿನಿಯರಿಂಗ್. ಪೇರೆಂಟ್ ಸಪೋರ್ಟು, ಯಾರ ಸಪೋರ್ಟು ಹೆಚ್ಚಿಗೆ ಈ ಟೈಮ್ನಲ್ಲಿ ನಿಮಗೆ ಈ ನೆನಪಾಗ್ತಾ ಇದೆ? ಇವಾಗ ಪೇರೆಂಟ್ ಸಪೋರ್ಟ್ ಮತ್ತು ಟ್ಯೂಷನ್ ಟೀಚರ್ಸ್, ಸ್ಕೂಲ್ ಅಫ್ಕೋರ್ಸ್. ಪೇರೆಂಟ್ಸ್ ಮತ್ತು ಟ್ಯೂಷನ್ ಟೀಚರ್ಸು, ಪೇರೆಂಟ್ಸ್ ನಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದು. ಟ್ಯೂಷನ್ ಟೀಚರ್ಸ್ ಆಗಲಿ ಸ್ಕೂಲ್ ಟೀಚರ್ಸ್ ಆಗಲಿ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ನಮಗೆ ಕಾನ್ಸೆಪ್ಟ್ಸ್ ಯಾವುದು ಓದಬೇಕು ಅದೆಲ್ಲ ತುಂಬ ಹೇಳಿಕೊಟ್ಟು ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ಅದೆಲ್ಲ ಸೇರೇನೇ ಇದಾಗಿರೋದು. ಇವೆಷ್ಟು 625ಕ್ಕೆ 625 ಪಡೆದಂತಹ ಧನುಷ್ ಸುಧೀರ್ ಮೈಸೂರವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. SSLC ರಿಸಲ್ಟ್ ಔಟ್ ಆಗಿದೆ. ಬೆಂಗಳೂರಿನ ಧನುಷ್ ಸುಧೀರ್ ಮೈಸೂರು ಎಂಬ ವಿದ್ಯಾರ್ಥಿ 625ಕ್ಕೆ 625 ಪಡೆದು ರಾಜ್ಯಕ್ಕೆ ಮೊದಲ ರ್ಯಾಂಕ್ನ ಪಡೆದಿರುವಂಥದ್ದು. ಇದು ರಾಜಧಾನಿ ಬೆಂಗಳೂರಿಗೆ ಒಂದು ಹೆಮ್ಮೆಯ ವಿಚಾರ. ಅವ್ರ ತಂದೆ ಸುಧೀರ್ ಮೈಸೂರು ಅವರು ನನ್ನ ಜೊತೆ ಇದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಮೇಡಮ್ ಹೇಳಿ, ಸರ್ ಹೇಳಿ, ಮಗನ ಈ ಯಶಸ್ಸು ಪರಿಶ್ರಮ ಯಾವ ರೀತಿ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಅವನು ಭಾಳ ಕಷ್ಟಪಟ್ಟಿದ್ದ. ಬೆಳಗ್ಗೆನೂ ಬೇಗ ಎದ್ದು ಓದೋನು, ಸಂಜೆನೂ ಸ್ವಲ್ಪ ಲೇಟಾಗಿ ಮಲ್ಕೊಳ್ಳೋನು. ತುಂಬಾ ಎಫರ್ಟ್ ಹಾಕಿ ಸ್ಮಾರ್ಟಾಗೂ ಓದ್ದ. ಕಾಲೇಜಲ್ಲಿ ಟ್ಯೂಷನ್ಸಲ್ಲಿ ಎಲ್ಲ ಹೆಲ್ಪ್ ಆಯಿತು. ತುಂಬ ಅದರಿಂದ ಖುಷಿ ಆಗ್ತಾ ಇದೆ. ಯಾವ ಥರ ದಿನಕ್ಕೆ ಎಷ್ಟು ಗಂಟೆ ಓದ್ತಾ ಇದ್ದ ಸರ್? 4 to 6 hours ಈಸಿಯಾಗಿ ಬಿಯಾಂಡ್ ಸ್ಕೂಲ್ ಓದೋನು. ಅದ್ರ ಜೊತೆಗೆ ಸ್ವಲ್ಪ ಆಟ ಪಾಠನೂ ಮಾಡು ಅಂತ ಹೇಳ್ತಾ ಇದ್ವಿ ಯಾವಾಗ. ಎಕ್ಸ್ಪೆಕ್ಟೇಷನ್ ಇತ್ತಾ 625ಗೆ 625? ಖಂಡಿತ ಇಲ್ಲ ಮೇಡಮ್.
ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಇತ್ತು, ಆದರೆ ಎಕ್ಸ್ಪೆಕ್ಟೇಷನ್ 625 ಬರುತ್ತೆ ಅಂತ ನಮ್ಗೆ ಅಂದ್ಕೊಂಡಿರಲಿಲ್ಲ. 6 ಎಕ್ಸಾಮ್ ಬರ್ದಿರೋ ಬಂದು ಏನಂತ ಹೇಳ್ತಾ ಇದ್ದ? ಔಟ್ ಆಫ್ ಇದೊಂದು ಸ್ವಲ್ಪ ಡೌಟ್ ಇದೆ ಆ ಥರ ಹೇಳೋನು. ಬಟ್ ಅದೆಲ್ಲ ಐ ಥಿಂಕ್ ದೇವದೇ ದೊಡ್ಡವರ ಆಶೀರ್ವಾದ, ಚೆನ್ನಾಗಿ ಬಂದಿದೆ. ಮಗನಿಗೆ ಕೇಳಬೇಕಾದ್ರೆ ಇಂಜಿನಿಯರಿಂಗ್ ಓದಬೇಕು ಅಂತ ಆಸೆ ಇತ್ತು, ನಿಮಗೇನು ಓದಿಸ್ಬೇಕು ಅಂತ? ಅವ್ನಿಗೇನು ಆಸೆನೋ ಅದೇ ಮೇಡಮ್, ನಮ್ದೇನು ಆ ಥರ ಇಲ್ಲ. ನಾನು ಇಂಜಿನಿಯರು, ನಾನು MBA ಮಾಡಿದ್ದೀನಿ, ಅವನು ಇಂಜಿನಿಯರಿಂಗ್ MBA ಮಾಡ್ತಾನಂತೆ. ಅಂದರೆ ಇಲ್ಲಿವರೆಗೂ ಅವ್ರದ್ದು ಸ್ಟಡೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತ? ಮುಂಚೆ ಚಿಕ್ಕ ಹುಡುಗಯಿಂದನೂ ಹೀ ಈಸ್ ಗುಡ್, ಬಟ್ ದಿಸ್ ಇಸ್ ಅಮೇಝಿಂಗ್ ಮೇಡಮ್, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಖುಷಿ ಆಗ್ತಾ ಇದೆ. ತುಂಬ ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್ ಫಾರ್ ಅಕಾಮಡೇಟಿಂಗ್ ಎಲ್ಲರಿಗೂ, ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಇವಿಷ್ಟು ತಂದೆ ಸುಧೀರ್ ಅವರ ಮಾತು. ಅಂದರೆ ಮಗ ಪ್ರತಿ ಸತಿ ಪರೀಕ್ಷೆನ ಬರೆದು, ಅಂದರೆ SSLC ಪರೀಕ್ಷೆ ಪ್ರತಿದಿನದ ಪರೀಕ್ಷೆ ಬರೆದು ಇದೊಂದು ಸ್ವಲ್ಪ ಡೌಟ್ ಇದೆ ಅಂತ ಬಂದು ಹೇಳ್ತಾ ಇದ್ರು. ಆದರೆ ಒಳ್ಳೆ ಮಾರ್ಕ್ ತೊಗೊತೀನಿ ಅನ್ನೋ ನಿರೀಕ್ಷೆ ಇತ್ತು. ಆದರೆ 625ಕ್ಕೆ 625 ತೊಗೊತಾನೆ ಅಂತ ಹೇಳಿ ನಾವು ಅಂದ್ಕೊಂಡಿರಲಿಲ್ಲ. ಅದು ಆಗಿದೆ. ತುಂಬ ಖುಷಿ ಆಗ್ತಿದೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಹಂಚ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪ್ರಮುಖವಾಗಿ ನೋಡಿ, ಒಂದು ಕಡೆ ಸದ್ಯದ ಮಟ್ಟಿಗೆ ವಿದ್ಯಾರ್ಥಿ ಜೀವನದ ಈ ಟರ್ನಿಂಗ್ ಪಾಯಿಂಟ್ SSLC. ಈ SSLC ಪರೀಕ್ಷಾ ಫಲಿತಾಂಶ ಇವತ್ತು ಪ್ರಕಟವಾಗಿದೆ. ಇವತ್ತಿನ ದಿನಕ್ಕೋಸ್ಕರ SSLC ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳು ಎದುರು ನೋಡ್ತಾ ಇದ್ರು. ಇತಿಹಾಸದಲ್ಲೇ ಮೊದಲ ಬಾರಿಗೆ 94.10% ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. 7 ವಿದ್ಯಾರ್ಥಿಗಳಿಗೆ 625ಕ್ಕೆ 625 ಅಂಕಗಳು ಲಭಿಸಿವೆ. 21 ವಿದ್ಯಾರ್ಥಿಗಳಿಗೆ 625ಕ್ಕೆ 624 ಅಂಕಗಳು ಲಭಿಸಿರುವಂಥದ್ದು. ಪ್ರಮುಖವಾಗಿ SSLC ಈ ಒಂದು ಪರೀಕ್ಷೆಗೆ ತಯಾರಿಯನ್ನ ಮಾಡ್ಕೊಂಡಿರ್ತಾರೆ ವಿದ್ಯಾರ್ಥಿಗಳು. ಇಲ್ಲ ಪೈಪೋಟಿಯ ವಿಚಾರವಾಗಿ ಎಲ್ಲೋ ಒಂದು ಕಡೆ ನೋಡೋದಾದ್ರೆ ಈ ಬಾರಿಯ ಪರೀಕ್ಷಾ ಫಲಿತಾಂಶದಲ್ಲಿ ದಾಖಲೆಯನ್ನ ಬರೆದಿದೆ, ಇತಿಹಾಸವನ್ನ ಬರೆಯಲಾಗಿದೆ. ಒಂದ್ ಕಡೆ ಗಮನಿಸ್ತಾ ಇರ್ಬೋದು ನೀವು ದೃಶ್ಯದಲ್ಲಿ, ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಉತ್ತಮ ಅಂಕವನ್ನ ಪಡೆದಿರುವಂತಹ ಹಿನ್ನೆಲೆಯಲ್ಲಿ ಪೋಷಕರು ಕೂಡ ಬಹಳ ಸಂಭ್ರಮದಿಂದ ತಮ್ಮ ಮಕ್ಕಳಿಗೆ ಸಿಹಿ ತಿನ್ನಿಸಿ ಸಂಭ್ರಮಿಸ್ತಾ ಇರುವಂತದ್ದು, ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಕ್ಷಣ ಅನ್ನುವಂಥದ್ದು ಪೋಷಕರಿಗೂ ಕೂಡ ಬಹಳ ಅತ್ಯಮೂಲ್ಯ ಆಗಿರುತ್ತೆ. ಉತ್ತಮ ಅಂಕವನ್ನ ಪಡಿಬೇಕು, ತನ್ನ ಮುಂದಿನ ಭವಿಷ್ಯದ ವಿಚಾರವಾಗಿ ಆಲೋಚನೆಯನ್ನ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ರಾಯಚೂರಿನಲ್ಲಿ ಗಮನಿಸ್ತಾ ಇರಬಹುದು ಟಾಪರ್ ಈ ಬಾಲಕ. ಸೊ ಪ್ರಮುಖವಾಗಿ ಮನೆಯಲ್ಲಿ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ, ಸಿಹಿ ಹಂಚಿ, ಮತ್ತೊಂದು ಕಡೆ ಸಿಹಿಯನ್ನ ತಿನ್ನಿಸಿ, ಇನ್ನೊಂದು ಕಡೆ ಆ ಬಾಲಕನಿಗೆ ಪ್ರೋತ್ಸಾಹವನ್ನ ಕೂಡ ಮಾಡ್ತಾ ಇರುವಂತದ್ದು. ಪೋಷಕರಿಗಂತೂ ಈ ಕ್ಷಣ ಬಹಳ ಸಂತೋಷದಿಂದ ಕೂಡಿರುತ್ತೆ. ಸದ್ಯದ ಮಟ್ಟಿಗೆ ಗಮನಿಸೋದೇನಪ್ಪಾ ಅಂತಂದ್ರೆ 7 ವಿದ್ಯಾರ್ಥಿಗಳಿಗೆ 625ಕ್ಕೆ 625 ಅಂಕ ಬಂದಿದೆ. ಇದು ದಾಖಲೆಯ ಅಂಕ ಕೂಡ. ಯಾಕಂದ್ರೆ ಪ್ರತಿ ವರ್ಷ ಕೂಡ SSLC ಪರೀಕ್ಷಾ ಫಲಿತಾಂಶವನ್ನ SSLC ವಿದ್ಯಾರ್ಥಿಗಳು ಎದುರು ನೋಡ್ತಾ ಇರ್ತಾರೆ. ಈ ಬಾರಿಯ SSLC ಪರೀಕ್ಷಾ ಫಲಿತಾಂಶ ದಾಖಲೆಯನ್ನ ಬರೆದಿದೆ ಇತಿಹಾಸದಲ್ಲಿ. ಸೊ ಪ್ರಮುಖವಾಗಿ 94.10% ವಿದ್ಯಾರ್ಥಿಗಳು ತೇರ್ಗಡೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಒಂದು ಕಡೆ ಪೋಷಕರಲ್ಲೂ ಕೂಡ ಬಹಳ ಖುಷಿಯಾಗಿದೆ. ನಮ್ಮ ಪ್ರತಿನಿಧಿ ಕೂಡ ಟಾಪರ್ಸ್ಗಳ ಜೊತೆ ಮಾತನಾಡಿದ್ದಾರೆ. ಯಾಕಂದ್ರೆ ಅವರ ಈ ಒಂದು ಮಾತು ಬಹಳ ಮುಖ್ಯವಾಗಿರುತ್ತೆ, ಯಾವ ರೀತಿಯಾಗಿ ಕಷ್ಟಪಟ್ಟಿದ್ದಾರೆ ಅಂತ. ಸೊ ನೋಡೋಣ ಬನ್ನಿ. ಅದಕ್ಕೆ 625 ತಗೊಂಡಂತಹ ಧನುಷ್ ಸುಧೀರ್ ಮೈಸೂರು ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಹೇಗನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ನನಗೆ ಪಟ್ಟಿದ್ದು ಪರಿಶ್ರಮಕ್ಕೆ ಸರಿಯಾಗಿ ರಿಸಲ್ಟ್ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ನಿರೀಕ್ಷೆ ಇತ್ತ? ನಾನು 625 ಇತ್ತು. ಯಾವ ಥರ ಸ್ಟಡೀಸ್ ಎಲ್ಲ ಇತ್ತು ಅಂತ? ಹೆಚ್ಚು ಸ್ಟಡಿ ಮಾಡಿರಲಿಲ್ಲ, ಆದರೆ ನಾನು ಕ್ವಾಲಿಟಿ ಮಾಡಿದ್ದು ಸ್ಟಡಿ ಅದು ಚೆನ್ನಾಗಿ ಮಾಡಿದ್ದೆ. ಕ್ವಾಲಿಟಿ ಸ್ಟಡಿ ಇತ್ತು. ಟೈಮ್ ಹೆಚ್ಚಿಲ್ಲದೆ ಇದ್ರೂ ಓದೋವಾಗ ಸರಿಯಾಗಿ ಓದಿದ್ದೆ. ಮತ್ತು ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ರಾ ನೀವು? ಹೆಚ್ಚಿಗಾದರೆ 2ರಿಂದ 3 ಗಂಟೆ ಅಷ್ಟೇ. ಯಾವುದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರಾ? ಹೇಗೆ ಪ್ಲ್ಯಾನ್ ಮಾಡ್ಕೊಂಡ್ರಾ? ಅಂದರೆ ತಿಂಗಳ ಗಂಟೆಯಿಂದನೂ ಪ್ಲ್ಯಾನ್ ಮಾಡ್ಕೊಂಡ್ರಾ ಅಥವಾ ಯಾವ ರೀತಿ ಇತ್ತು ನಿಮ್ಮ ಎಕ್ಸಾಮಿನೇಷನ್ ಪ್ಲ್ಯಾನಿಂಗ್? ಲಾಸ್ಟ್ 1 to 2 months ತುಂಬ ಕಷ್ಟಪಟ್ಟಿದ್ದೀನಿ. ಆವಾಗಲೂ ಹೆಚ್ಚು ಸ್ಟಡಿ ಇಲ್ಲದೆ ಇದ್ರೂ ಓದಿದ್ದು ಟೈಮ್ ಅಷ್ಟು ನೀಟಾಗಿ ಓದಿದ್ದೆ ಕಾನ್ಸಂಟ್ರೇಷನಿಂದ. ಅದರಿಂದ ತುಂಬ ಹೆಲ್ಪ್ ಆಯಿತು. ಈ ಥರ್ಡ್ ಲ್ಯಾಂಗ್ವೇಜ್ ಗ್ರೇಡ್ ವಿಚಾರವಾಗಿ ಏನಾದರೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತಾ, ಆತಂಕ ಇತ್ತಾ? ಹೌದು, ಸ್ವಲ್ಪ ಇತ್ತು. ಅಷ್ಟು ಸೀರಿಯಸ್ ಆಗಿ ಓದಿರಲಿಲ್ಲ, ಬಟ್ ಪೇಪರ್ ಈಸಿ ಇದ್ದಿದ್ದರಿಂದ ಚೆನ್ನಾಗಿ ಬರೆದಿದ್ದೀನಿ. ಅದರಲ್ಲೂ 100 ಬಂದಿದೆ. ಸೊ ಪರವಾಗಿಲ್ಲ. ಆದ್ರೂ ಅದರಿಂದ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ. ಏನು ಕನಸು ಹೊತ್ತಿದ್ದೀರಾ? ಮುಂದೆ ಏನು ಮಾಡಬೇಕು? ಇಂಜಿನಿಯರಿಂಗ್ ಮಾಡಬೇಕು ಅಂತ. ಇಂಜಿನಿಯರಿಂಗ್. ಪೇರೆಂಟ್ ಸಪೋರ್ಟು, ಯಾರ ಸಪೋರ್ಟು ಹೆಚ್ಚಿಗೆ ಈ ಟೈಮ್ನಲ್ಲಿ ನಿಮಗೆ ಈ ನೆನಪಾಗ್ತಾ ಇದೆ? ಇವಾಗ ಪೇರೆಂಟ್ ಸಪೋರ್ಟ್ ಮತ್ತು ಟ್ಯೂಷನ್ ಟೀಚರ್ಸ್, ಸ್ಕೂಲ್ ಅಫ್ಕೋರ್ಸ್. ಪೇರೆಂಟ್ಸ್ ಮತ್ತು ಟ್ಯೂಷನ್ ಟೀಚರ್ಸು, ಪೇರೆಂಟ್ಸ್ ನಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದು. ಟ್ಯೂಷನ್ ಟೀಚರ್ಸ್ ಆಗಲಿ, ಸ್ಕೂಲ್ ಟೀಚರ್ಸ್ ಆಗಲಿ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ನಮಗೆ ಕಾನ್ಸೆಪ್ಟ್ಸ್ ಯಾವುದು ಓದಬೇಕು ಅದೆಲ್ಲ ತುಂಬ ಹೇಳಿಕೊಟ್ಟು ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ಅದೆಲ್ಲ ಸೇರೇನೇ ಇದಾಗಿರೋದು.
ಇವೆಷ್ಟು 625ಕ್ಕೆ 625ನ ಪಡೆದಂತಹ ಧನುಷ್ ಸುಧೀರ್ ಮೈಸೂರು ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. SSLC ರಿಸಲ್ಟ್ ಔಟ್ ಆಗಿದೆ. ಬೆಂಗಳೂರಿನ ಧನುಷ್ ಸುಧೀರ್ ಮೈಸೂರು ಎಂಬ ವಿದ್ಯಾರ್ಥಿ 625ಕ್ಕೆ 625ನ ಪಡೆದು ರಾಜ್ಯಕ್ಕೆ ಮೊದಲ ರ್ಯಾಂಕ್ನ ಪಡೆದಿರುವಂಥದ್ದು. ಇದು ರಾಜಧಾನಿ ಬೆಂಗಳೂರಿಗೆ ಒಂದು ಹೆಮ್ಮೆಯ ವಿಚಾರ. ಅವ್ರ ತಂದೆ ಸುಧೀರ್ ಮೈಸೂರು ಅವರು ನನ್ನ ಜೊತೆ ಇದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಮೇಡಮ್ ಹೇಳಿ, ಸರ್ ಹೇಳಿ, ಮಗನ ಈ ಯಶಸ್ಸು ಪರಿಶ್ರಮ ಯಾವ ರೀತಿ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಅವನು ಭಾಳ ಕಷ್ಟಪಟ್ಟಿದ್ದ. ಬೆಳಗ್ಗೆನೂ ಬೇಗ ಎದ್ದು ಓದೋನು, ಸಂಜೆನೂ ಸ್ವಲ್ಪ ಲೇಟಾಗಿ ಮಲ್ಕೊಳ್ಳೋನು. ತುಂಬಾ ಎಫರ್ಟ್ ಹಾಕಿ ಸ್ಮಾರ್ಟಾಗೂ ಓದ್ದ. ಕಾಲೇಜಲ್ಲಿ ಟ್ಯೂಷನ್ಸಲ್ಲಿ ಎಲ್ಲ ಹೆಲ್ಪ್ ಆಯಿತು. ತುಂಬ ಅದರಿಂದ ಖುಷಿ ಆಗ್ತಾ ಇದೆ. ಯಾವ ಥರ ದಿನಕ್ಕೆ ಎಷ್ಟು ಗಂಟೆ ಓದ್ತಾ ಇದ್ದ ಸರ್? 4 to 6 hours ಈಸಿಯಾಗಿ ಬಿಯಾಂಡ್ ಸ್ಕೂಲ್ ಓದೋನು. ಅದ್ರ ಜೊತೆಗೆ ಸ್ವಲ್ಪ ಆಟ ಪಾಠನೂ ಮಾಡು ಅಂತ ಹೇಳ್ತಾ ಇದ್ವಿ ಯಾವಾಗಲೂ. ಎಕ್ಸ್ಪೆಕ್ಟೇಷನ್ ಇತ್ತಾ 625ಗೆ 625? ಖಂಡಿತ ಇಲ್ಲ ಮೇಡಮ್. ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಇತ್ತು, ಆದರೆ ಎಕ್ಸ್ಪೆಕ್ಟೇಷನ್ 625 ಬರುತ್ತೆ ಅಂತ ನಮ್ಗೆ ಅನ್ಕೊಂಡಿರಲಿಲ್ಲ. 6 ಎಕ್ಸಾಮ್ ಬರ್ದಿರೋ ಬಂದು ಏನಂತ ಹೇಳ್ತಾ ಇದ್ದ? ಔಟ್ ಆಫ್ ಇದೊಂದು ಸ್ವಲ್ಪ ಡೌಟ್ ಇದೆ ಆ ಥರ ಹೇಳೋನು. ಬಟ್ ಅದೆಲ್ಲ ಐ ಥಿಂಕ್ ದೇವದೇ ದೊಡ್ಡವರ ಆಶೀರ್ವಾದ ಚೆನ್ನಾಗಿ ಬಂದಿದೆ. ಮಗನಿಗೆ ಕೇಳಬೇಕಾದ್ರೆ ಇಂಜಿನಿಯರಿಂಗ್ ಓದಬೇಕು ಅಂತ ಆಸೆ ಇತ್ತು, ನಿಮಗೇನು ಓದಿಸ್ಬೇಕು ಅಂತ? ಅವ್ನಿಗೇನು ಆಸೆನೋ ಅದೇ ಮೇಡಮ್, ನಮ್ದೇನು ಆ ಥರ ಇಲ್ಲ. ನಾನು ಇಂಜಿನಿಯರು, ನಾನು MBA ಮಾಡಿದ್ದೀನಿ, ಅವನು ಇಂಜಿನಿಯರಿಂಗ್ MBA ಮಾಡ್ತಾನಂತೆ. ಅಂದ್ರೆ ಇಲ್ಲಿವರೆಗೂ ಅವ್ರದ್ದು ಸ್ಟಡೀಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತ? ಮುಂಚೆ ಚಿಕ್ಕ ಹುಡುಗಯಿಂದನೂ ಹಿ ಈಸ್ ಗುಡ್, ಬಟ್ ದಿಸ್ ಇಸ್ ಅಮೇಝಿಂಗ್ ಮೇಡಮ್. ಐ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ತುಂಬ ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್ ಫಾರ್ ಅಕಾಮಡೇಟಿಂಗ್ ಎಲ್ಲರಿಗೂ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಇವಿಷ್ಟು ತಂದೆ ಸುಧೀರ್ ಅವರ ಮಾತು. ಅಂದ್ರೆ ಮಗ ಪ್ರತಿ ಸತಿ ಪರೀಕ್ಷೆನ ಬರೆದು, ಅಂದ್ರೆ SSLC ಪರೀಕ್ಷೆ ಪ್ರತಿದಿನದ ಪರೀಕ್ಷೆ ಬರೆದು ಇದೊಂದು ಸ್ವಲ್ಪ ಡೌಟ್ ಇದೆ ಅಂತ ಬಂದು ಹೇಳ್ತಾ ಇದ್ರು. ಆದ್ರೆ ಒಳ್ಳೆ ಮಾರ್ಕ್ ತಗೊಂತೀನಿ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ 625ಕ್ಕೆ 625 ತಗೊಂತಾನೆ ಅಂತ ಹೇಳಿ ನಾವು ಅನ್ಕೊಂಡಿರ್ಲಿಲ್ಲ. ಅದು ಆಗಿದೆ. ತುಂಬಾ ಖುಷಿ ಆಗ್ತಿದೆ ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಹಂಚ್ಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.